ಅರವಿಂದ್ ಪ್ರಾಪರ್ಟೀಸ್ ಕಡೆಯಿಂದ ಲೇಕ್ ವ್ಯೂ ಅಂತ 50 ಎಕರೆ ಜಾಗದಲ್ಲಿ 900 ಪ್ಲಾಟ್ಸ್ ಬರ್ತಾ ಇರುವಂತ ಮೆಗಾ ಲೇಔಟ್ ಆಗಿರುತ್ತೆ ಇದು. ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ಪ್ಲಾಟ್ ಪರ್ಚೇಸ್ ಮಾಡೋದೇನಾದ್ರೂ ನೋಡ್ತಾ ಇದ್ರೆ ಇದಕ್ಕಿಂತ ಬೆಸ್ಟ್ ಅಪಾರ್ಚುನಿಟಿ ಇನ್ನೊಂದಿಲ್ಲ. ನೆಲಮಂಗಲ ಅಂದ್ರೇನೆ ರಿಯಲ್ ಎಸ್ಟೇಟ್ ಹಾಟ್ಸ್ಪಾಟ್ ಅಂತ ಕರೀತಾರೆ. ಸೊ ಈ ಪ್ರಾಜೆಕ್ಟ್ ಬಂದು ನೆಲಮಂಗಲ ಸೊಂಡೆಕೊಪ್ಪ ಮೇನ್ ರೋಡ್ ಅಲ್ಲೇ ಲೊಕೇಟೆಡ್ ಆಗಿರೋದು. ಹಾಗೆ BMRDA ರೇರಾ ಅಪ್ರೂವ್ಡ್ ಕೂಡ ಆಗಿದೆ. ಸೊ ಇದ್ರ ಜೊತೆಗೆ ನಿಮ್ಗೆ ಈ ಪ್ರಾಜೆಕ್ಟ್ ಅಲ್ಲಿ ಲಕ್ಸರಿ ಅಮ್ಯುನಿಟೀಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಟೋಟಲ್ ಆಗಿ 50 ಎಕರೆ ನಿಮ್ಗೆ ಕಾಂಪೌಂಡ್ ವಾಲ್ ಬರುತ್ತೆ. ಸೊ ಗೇಟೆಡ್ ಕಮ್ಯುನಿಟಿಯಲ್ಲಿ ಬರ್ತಾ ಇರುವಂತ ಪ್ರಾಜೆಕ್ಟ್ ಆಗಿರುತ್ತೆ. ಗ್ರ್ಯಾಂಡ್ ಆಗಿ ಆರ್ಚ್ ಕೂಡ ಪ್ರೊವೈಡ್ ಮಾಡ್ತಾರೆ. ಹಾಗೆ ಇಲ್ಲಿ ನಿಮ್ಗೆ ಒಂದು ಮನೆ ಕಟ್ಕೊಂಡು ಇರೋದಕ್ಕೆ ಬೇಸಿಕ್ ಅಮ್ಯುನಿಟೀಸ್ ಏನ್ ಬೇಕೋ ಅದೆಲ್ಲ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಲಕ್ಸರಿ ಅಮ್ಯುನಿಟೀಸ್ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಟೆಂಪಲ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ವಾಕಿಂಗ್ ಟ್ರ್ಯಾಕ್ಸ್ ಆಗಿರ್ಬೋದು, ಬಾಸ್ಕೆಟ್ ಬಾಲ್ ಕೋರ್ಟ್ ಆಗಿರ್ಬೋದು, ಲಾನ್ ಟೆನ್ನಿಸ್ ಕೋರ್ಟ್ ಆಗಿರ್ಬೋದು, ಚಿಲ್ಡ್ರನ್ ಪ್ಲೇ ಏರಿಯಾ ಆಗಿರ್ಬೋದು, ಆಂಪಿ ಥಿಯೇಟರ್ ಆಗಿರ್ಬೋದು. ಅದ್ರ ಜೊತೆಗೆ ನಿಮ್ಗೆ 24x7 ಸೆಕ್ಯೂರಿಟಿ ಕೂಡ ಸಿಗುತ್ತೆ. ಸೊ ಮೇನ್ ರೋಡ್ ನೋಡೋದಾದ್ರೆ ನಿಮ್ಗೆ 40 ಫೀಟ್ ವೈಡ್ ಆಗಿರುವಂತ ಮೇನ್ ರೋಡ್. ಸಬ್ ರೋಡ್ ಬಗ್ಗೆ ಮಾತಾಡೋದಾದ್ರೆ 30 ಫೀಟ್ ವೈಡ್ ಆಗಿರುವಂತ ಸಬ್ ರೋಡ್ ಸಿಗತ್ತೆ. ಸೊ ಡೈಮೆನ್ಷನ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ 30-40 ಇಂದ ಆಲ್ ಡೈಮೆನ್ಷನ್ ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ ಫೇಸಿಂಗ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ 4 ಫೇಸಿಂಗ್ಸ್ ಅಲ್ಲೂ ಇಲ್ಲಿ ಸೈಡ್ ಸಿಗತ್ತೆ. ಈ ಪ್ರಾಜೆಕ್ಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮೇನ್ ರೀಸನ್ ಏನಂದ್ರೆ ಸರೌಂಡಿಂಗ್ ಆಗ್ತಾ ಇರುವಂತ ಡೆವಲಪ್ಮೆಂಟ್. ಸೊಂಡೆಕೊಪ್ಪ ನೆಲಮಂಗಲ ಮೇನ್ ರೋಡ್ ಏನ್ ನೋಡ್ತಾ ಇದ್ದೀರಾ ಅದು ನಿಮ್ಗೆ ಡಬಲ್ ರೋಡ್ ಆಗುತ್ತೆ. ಸೊ ನಮ್ ಲೇಔಟ್ ಇಂದ ನೆಲಮಂಗಲ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಜಸ್ಟ್ 5 ಮಿನಿಟ್ಸ್ ಅಲ್ಲಿ ರೀಚ್ ಆಗಬಹುದು. ಈ ಪ್ರಾಜೆಕ್ಟ್ IRR ರೋಡಿಗೆ ಅಟ್ಯಾಚ್ ಆಗಿರುವಂತದ್ದು. ನಮ್ಮ ಕರ್ನಾಟಕ ಗವರ್ಮೆಂಟ್ 2000 ಎಕರೆಯಲ್ಲಿ ಕಿರ್ಸಿಟಿ ಅಂತ ಪ್ಲಾನ್ ಮಾಡಿದ್ದಾರೆ. ಅದರಲ್ಲಿ ಇವಾಗ ಫೇಸ್ 1 ಅಲ್ಲಿ 500 ಎಕರೆಯಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರುವಂತದ್ದು. 1 ಲಕ್ಷ ಪ್ಲಸ್ ಜಾಬ್ ಆಪರ್ಚುನಿಟಿ ಕೂಡ ಕ್ರಿಯೇಟ್ ಆಗ್ತಾ ಇದೆ. ಜೊತೆಗೆ ನಿಯರ್ ಬೈ ಅಲ್ಲೇ ನಿಮ್ಗೆ ಪ್ರಪೋಸ್ ಏರ್ಪೋರ್ಟ್ ಕೂಡ ಬರ್ತಾ ಇದೆ. ನೆಲಮಂಗಲ ಅಂದ್ರೇನೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ವೆರಿ ಫಾಸ್ಟ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇರುವಂತ ಸಿಟಿ. ಸೊ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ವೆರಿ ಶಾರ್ಟ್ ಪೀರಿಯಡ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಈ ಪ್ರಾಜೆಕ್ಟ್ ಗೆ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದ್ರೆ ಇಲ್ಲಿಂದ NH4 ಜಸ್ಟ್ ನೀವು 4 ಕಿಲೋಮೀಟರ್ಸ್ ಅಲ್ಲಿ ರೀಚ್ ಆಗಬಹುದು. ಹಾಗೆ ತುಮಕೂರು ನೈಸ್ ರೋಡ್ ಎಕ್ಸಿಟ್ ಏನಿದೆ ಜಸ್ಟ್ 12 ಕಿಲೋಮೀಟರ್ಸ್ ಅಲ್ಲಿ ರೀಚ್ ಆಗಬಹುದು. ಮಾಗಡಿ ಮೇನ್ ರೋಡ್ ಜಂಕ್ಷನ್ ಏನಿದೆ ಇಲ್ಲಿಂದ ಜಸ್ಟ್ ನೀವು 5 ಮಿನಿಟ್ಸ್ ಅಲ್ಲಿ ರೀಚ್ ಆಗಬಹುದು. ಹಾಗೆ ಅಪ್ಕಮಿಂಗ್ ನೆಲಮಂಗಲ ಮೆಟ್ರೋ ಸ್ಟೇಷನ್ ಇಲ್ಲಿಂದ ಜಸ್ಟ್ 5 ಮಿನಿಟ್ಸ್ ಅಲ್ಲಿ ರೀಚ್ ಆಗಬಹುದು. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಹಾಗೂ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾಗೆ ಒಳ್ಳೆ ಕನೆಕ್ಟಿವಿಟಿ ಇರುವಂತ ಪ್ರಾಜೆಕ್ಟ್ ಇದು. ಈ ಲೇಔಟ್ ಇಂದ ಜಸ್ಟ್ 6 ಕಿಲೋಮೀಟರ್ ಅಲ್ಲಿ ನೀವು ನೆಲಮಂಗಲ ಬಸ್ ಸ್ಟ್ಯಾಂಡಿಗೂ ರೀಚ್ ಆಗಬಹುದು. ಹತ್ರದಲ್ಲೇ ನಿಮ್ಗೆ ಹರ್ಷ ಹಾಸ್ಪಿಟಲ್, SSP ಇಂಗ್ಲಿಷ್ ಸ್ಕೂಲ್, ಎಮ್ರಾಯ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಕೂಡ ಹತ್ರ ಇದೆ. BMRDA ಹಾಗೂ ರೇರಾ ಅಪ್ರೂವ್ಡ್ ಇರೋದ್ರಿಂದ ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ ಇಂದ ನಿಮ್ಗೆ ಲೋನ್ ಕೂಡ ಆಗುತ್ತೆ. 50 ಎಕರೆಯಲ್ಲಿ 900 ಪ್ಲಾಟ್ಸ್ ಬರ್ತಾ ಇರುವಂತ ಪ್ರಾಜೆಕ್ಟ್ ಆಗಿರುತ್ತೆ ಇದು. ಸ್ವಂತ ಮನೆ ಕಟ್ಕೊಂಡಿರ್ಬೇಕಂತ ಕನ್ಸ್ ಕಾಣ್ತಾ ಇರೋ ಪ್ರತಿಯೊಬ್ಬರಿಗೂ ನಾನ್ ರೆಕಮೆಂಡ್ ಮಾಡೋದು ಅರವಿಂದ್ ಪ್ರಾಪರ್ಟೀಸ್. ಅರವಿಂದ್ ಪ್ರಾಪರ್ಟೀಸ್ ಫಾರ್ ಫೇತ್ ಅಂಡ್ ರಿಲಯಬಿಲಿಟಿ. ಇನ್ನು ಯಾಕೆ ತಡ ಮಾಡ್ತಾ ಇದ್ದೀರಾ? ಡಿಸ್ಪ್ಲೇ ಮೇಲೆ ಬರ್ತಿರುವಂತ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ.